ಹಾಯ್, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಗ್ಗೆ ಗುಡ್ ನ್ಯೂಸ್. ವಿಡಿಯೋನ ಈಗಲೇ ಲೈಕ್ ಮಾಡಿ. ಸರಿ, ಈಗ ವಿಷಯ ಅಂತ ಹೇಳಿದ್ರೆ ನೀವೀಗ ಫೈನಲ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇರ್ತೀರಾ. ಬೋರ್ಡ್ ಎಕ್ಸಾಮ್ಗೆ ಏನು 10 days ಅಷ್ಟೇ ಇರೋದು. ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರ್ತೀರಾ ಮತ್ತು ಚೆನ್ನಾಗಿ ಪ್ರಿಪರೇಷನ್ ನಡೆಸಿ. ಆಲ್ ದಿ ಬೆಸ್ಟ್. ನಂತರ ಈಗ ವಿಷಯ ಏನು ಅಂತ ಹೇಳಿದ್ರೆ ಸೆಕೆಂಡ್ PUC ಇಂಟರ್ನಲ್ ಮಾರ್ಕ್ಸ್ ಏನಿರುತ್ತೆ. ಈಗ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿದ್ರೆ ಮ್ಯಾಥಮೆಟಿಕ್ಸ್, ಹಾಗೆ ಕನ್ನಡ, ಇಂಗ್ಲಿಷ್, ಈ ರೀತಿ ಲ್ಯಾಂಗ್ವೇಜಸ್ಗಳಲ್ಲಿ. ಕಾಮರ್ಸ್ ಅವರಿಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ನಂತರ ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಎಲ್ಲ ಸಬ್ಜೆಕ್ಟ್ಗೂ ಕೂಡ, ಅಂದ್ರೆ ಈಗ ಎಕನಾಮಿಕ್ಸ್, ಹಿಸ್ಟ್ರಿ, ಸೊ ಎಲ್ಲದಕ್ಕೂ ಕೂಡ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಸೊ ನಿಮ್ಗೆ ಈಗ ಯಾವ್ಯಾವ ಸಬ್ಜೆಕ್ಟ್ಗೆ, ಈಗ ಕನ್ನಡಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ, ಇಂಗ್ಲಿಷ್ಗೆ ಇಂಟರ್ನಲ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ನಂತರ ಕಾಮರ್ಸ್ ಅವರಾಗಿದ್ರೆ ಅಕೌಂಟೆನ್ಸಿ, ಸೊ ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಇಂಟರ್ನಲ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹಿಂದಿನ ವರ್ಷಗಳು ಏನಾಗ್ತಿದೆ ಅಂತ ಹೇಳಿದ್ರೆ ಫೈನಲ್ ರಿಸಲ್ಟ್ ಬರ್ತಿತ್ತಲ್ವಾ, ಫೈನಲ್ ರಿಸಲ್ಟ್ ಬಂದಾಗ ಅದರಲ್ಲೇ ಚೆಕ್ ಮಾಡಬೇಕಾಗಿತ್ತು. ಬಟ್ ಈ ವರ್ಷ ಮೊದಲನೇ ಬಾರಿಗೆ ಸೆಕೆಂಡ್ PUC ಎಕ್ಸಾಮ್ ಆಗೋಕ್ಕಿಂತ ಮೊದಲನೇ ಇಂಟರ್ನಲ್ ಮಾರ್ಕ್ಸ್ ಅಥವಾ ಇಂಟರ್ನಲ್ ರಿಸಲ್ಟ್ ಏನಿದೆ ಅದನ್ನು ನಿಮಗೆ ಚೆಕ್ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ. ಸರಿನಾ? ಹಾಗಿದ್ರೆ ಹೇಗೆ ಚೆಕ್ ಮಾಡೋದು ನೀವು ಕೇಳೋದಾದ್ರೆ, ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ ಏನಿದೆ ಆ ನೋಟಿಸ್ ಬೋರ್ಡ್ಗೆ ನಿಮ್ಮ ಡೀಟೇಲ್ಸ್ ಏನಿದೆ, ನಿಮ್ಮ ಹೆಸರು ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್, ಅದರ ನಂತರ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಆ ಎಲ್ಲ ಡೀಟೇಲ್ಸ್ ಅನ್ನ ಡಿಸ್ಪ್ಲೇ ಮಾಡ್ತಾರೆ ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ ನಲ್ಲಿ. ಸೊ ನೀವು ಎಲ್ಲಿ ಚೆಕ್ ಮಾಡ್ಬೇಕು ಹೇಳಿ, ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಡೀಟೇಲ್ಸ್ ಸಿಗುತ್ತೆ. ಆಲ್ರೆಡಿ ನಿಮ್ಮ ಕಾಲೇಜ್ನ ನೋಟಿಸ್ ಬೋರ್ಡ್ಗೆ ಹಾಕಿದ್ದು ನೀವು ಇಂಟರ್ನಲ್ ಮಾರ್ಕ್ಸ್ ಅನ್ನ ಚೆಕ್ ಮಾಡಿ ಆಗಿದ್ರೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಥವಾ ಚೆನ್ನಾಗಿ ಬಂದಿದೆ ಅಥವಾ ಇಲ್ವಾ ಇದನ್ನ ಕಮೆಂಟ್ ತಿಳಿಸಿ. ಅಕಸ್ಮಾತ್ ಇಂಟರ್ನಲ್ ಮಾರ್ಕ್ಸ್ ಚೆನ್ನಾಗಿ ಬಂದಿರದೇ ಇದ್ರೆ ಈಗ ಚಾನ್ಸ್ ಇದೆ, 10 days ಕೂಡ ಇದೆ. ಚೆನ್ನಾಗಿ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತೆ. 90, 95 ಏನೇನು ಸ್ಕೋರ್ ಮಾಡ್ಬೇಕು ಅಂತಿದ್ರು ಅದನ್ನ ಅಚೀವ್ ಮಾಡಿ ನನ್ನ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.